ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಮೆಟ್ರಿಕ್ ನಂತರದ ಉದ್ಯೋಗ ಭರವಸೆಯ ಪಾಲಿಮರ್ ಪ್ಲಾಸ್ಟಿಕ್ಸ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಅಸಿಸ್ಟೆಂಟ್ ಟೆಕ್ನಿಕಲ್ ಆಫೀಸರ್ ಲಕ್ಷ್ಮಣ್ ಹೇಳಿದರು. ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 5 ದಶಕಗಳಿಗಿಂತ ಹೆಚ್ಚಿನ ಹೆಮ್ಮೆಯ ಇತಿಹಾಸವನ್ನು ಹೊಂದಿರುವ ಸಿಪೆಟ್ ಕೇಂದ್ರೀಯ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆ ಸಿಪೆಟ್ ಸಂಸ್ಥೆಯು ಭಾರತದ ಸರ್ಕಾರದ ರಾಸಾಯನ, ಪೆಟ್ರೋ ರಾಸಾಯನ ಮತ್ತು ರಸಗೊಬ್ಬರ ಸಚಿವಾಲಯದ ಸ್ವಾಯತ್ತ ಸಂಸ್ಥೆಯಾಗಿದೆ. ವಿವಿಧ ಪರಿಕರಗಳ ಉತ್ಪಾದನೆ ಹಾಗೂ ಸಂರಕ್ಷಣಾ ಘಟಕಗಳಿಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಪೆಟ್ ಸ್ವಾಯತ್ತ ಸಂಸ್ಥೆಯಾಗಿ ಬೆಳೆದಿದೆ ಎಂದರು. ಇನ್ನೆಲ್ಲೂ ಇಲ್ಲ. ಸೊ ಹಾಗಾಗಿ ಇದು ಬಟ್ ಇಲ್ಲಿ ನಾವು 60 ಸ್ಟೂಡೆಂಟ್ಸ್ ಮಾತ್ರ ಒಂದು ಕೋರ್ಸ್ಗೆ, ಟೋಟಲಿ 120 ಸ್ಟೂಡೆಂಟ್ಸ್ ಮಾತ್ರ ನಾವು ತಗೋತಾ ಇದ್ದೀವಿ. SLC ಪಾಸ್ ಆದಂಥ ಮಕ್ಕಳಿಗೆ 3 ವರ್ಷ ಡಿಪ್ಲೊಮೊ, PUC ಪಾಸ್ ಆದಂಥ ಮಕ್ಕಳಿಗೆ, PUC ಸೈನ್ಸ್ ಪಾಸ್ ಆದಂಥ ಮಕ್ಕಳಿಗೆ 2 ವರ್ಷ ಲ್ಯಾಟ್ರಲ್ ಎಂಟ್ರಿ, ಡೈರೆಕ್ಟಾಗಿ ಎಂಟ್ರಿ ಆಗ್ತಾರೆ. ಸೊ ಇದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಆಲ್ ಓವರ್ ಕರ್ನಾಟಕದಲ್ಲಿ ಮೈಸೂರಲ್ಲಿ ಮಾತ್ರ ಇರೋದು. 120 ಸ್ಟೂಡೆಂಟ್ಸು ಔಟ್ಕಮಿಂಗ್ ಪರ್ ಇಯರು. ಹಾಗಾಗಿ ನಮ್ಮಲ್ಲಿ 100% ಪ್ಲೇಸ್ಮೆಂಟ್ಸ್ ಇದೆ, 100% ಪ್ಲೇಸ್ಮೆಂಟ್ ಇದೆ. ಸೊ ಈ ಭಾಗದ ಮಕ್ಕಳಿಗೆ, SLC ಪಾಸ್ ಆದಂಥ ಮಕ್ಕಳಿಗೆ ಇದು ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇದೇ ಅಲ್ಲ, ಸುಮಾರು ಒಂದು 5-6 ವರ್ಷದಿಂದಲೂ ಕೊಡ್ತಾ ಇದ್ದೀವಿ. ಈ ಭಾಗದ ಮಕ್ಕಳು ಜಾಯಿನ್ ಆಗ್ತಾ ಇದ್ದಾರೆ. ಅವರು ವಿವಿಧ ಬೇರೆ ಬೇರೆ ಕಡೆ ದೇಶದ, ನಾಟ್ ಇವನ್ ಕರ್ನಾಟಕ, ನಾಟ್ ಇವನ್ ಇಂಡಿಯಾ, ಆಲ್ ಓವರ್ ವರ್ಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇದೇ ಭಾಗದ ಮಕ್ಕಳುಗಳು. ಅದೇ ರೀತಿ ಈ ಸರಿನೂ ಈ ಭಾಗದ ಮಕ್ಕಳು ಬಂದು ಜಾಯಿನ್ ಆಗಿ ಈ ಒಂದು ಫೆಸಿಲಿಟಿ ಕೇಳ್ಕೊಬೇಕು ಅಂತ ಈ ಪ್ರೆಸ್ ಮೀಟನ್ನು ಕಂಡಕ್ಟ್ ಮಾಡ್ತೀವಿ. ಇನ್ನೊಂದು ಏನಪ್ಪ ಒಂದು ವಿಶೇಷತೆ, ಇದು ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತ ಅಂದ ತಕ್ಷಣ, ಪ್ಲಾಸ್ಟಿಕ್ ಅಂದ ತಕ್ಷಣ ನಕಾರಾತ್ಮಕವಾದ ಭಾವನೆಗಳು ಎಲ್ಲರಿಗೂ ಬರುತ್ತೆ. ಬಟ್ ಅರಿವಿಲ್ದಲೇ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ಉಳ್ಕೊಂಡಿದೆ. ಬಟ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿ ಅಂತ ನಾವೆಲ್ಲರೂ ಬಬ್ಬೆ ಹೊಡಿತೀವಿ. ಯಾವುದನ್ನು ಬ್ಯಾನ್ ಮಾಡಬೇಕು ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಿಲೋ 40 ಮೈಕ್ರಾನ್ ಇರ್ತಕ್ಕಂಥ ಆ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ. ಆಮೇಲೆ ಪ್ಲಾಸ್ಟಿಕ್ ಮುಕ್ತ ವಲಯ ಮಾಡಿ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ಕನ್ನು ನಾವು ಬಿಸಾಕೋದನ್ನು ಅವಾಯ್ಡ್ ಮಾಡಿ ಅದನ್ನು ಒಂದು ಕಡೆ ಸೇಕರಣೆ ಮಾಡಿದರೆ ಅದು ಬೇರೆಯವರು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ. ದುಡ್ಡು ಕೊಟ್ಟು ಕೊಂಡ್ಕೊಂಡಾಗ ಅದು ಅವರು ಒಂದು ಉದ್ಯಮ ಸ್ಟಾರ್ಟ್ ಮಾಡ್ತಾರೆ. ಆ ಉದ್ಯಮದಲ್ಲಿ ಅಲ್ಲುವ ಉದ್ಯೋಗಾವಕಾಶಗಳು ದೊರೆಯುತ್ತೆ. ಆ ರೀತಿ ಒಂದು ಪ್ಲಾಸ್ಟಿಕ್ ಇದು. ನಮ್ದು ಏನಪ್ಪ ಅಂದರೆ, ನಾವು ಟೆಕ್ನಾಲಜಿಲಿ, ಪ್ಲಾಸ್ಟಿಕ್ ಟೆಕ್ನಾಲಜಿಲಿ ನಾವು ಈಗ ಯೂಸ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್ ಟೆಕ್ನಾಲಜಿ ಹೇಳ್ಕೊಡೋದು ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಇಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂತಂದರೆ ಡಿಫೆನ್ಸ್ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಎಲೆಕ್ಟ್ರಾನಿಕ್ಸು, ಆಟೋಮೊಬೈಲು, ಎಲೆಕ್ಟ್ರಿಕಲ್, ಎಲ್ಲ ಫೀಲ್ಡಲ್ಲೂ ಮೋರ್ ದೆನ್ ಇವನ್ ನಾವು ಎಷ್ಟು ಯೂಸ್ ಮಾಡ್ತೀವಿ ಬೇರೆ ಅದರ್ ಮೆಟೀರಿಯಲ್, ಇವನ್ ಮೆಟಲ್ ಇರ್ಬೋದು, ಗ್ಲಾಸ್ ಇರ್ಬೋದು, ಮರ ಇರ್ಬೋದು, ಯಾವುದೇ ಇರ್ಬೋದು, ಅದೆಲ್ಲದಕ್ಕಿಂತಲೂ ಮೋರ್ ದೆನ್ 70 to 80% ಪ್ಲಾಸ್ಟಿಕ್ ಯೂಸ್ ಆಗ್ತಾ ಇದೆ. ಅಂಥ ಟೆಕ್ನಾಲಜಿ ಇವಾಗ ನಾವು ನೋಡಿರ್ಬೋದು. ಆಟೋಮೊಬೈಲು, ಒಂದು ಕಾರ್ ತೊಗೊಳ್ಳಿ, ಒಂದು ವೆಹಿಕಲ್ ತೊಗೊಳ್ಳಿ, ಅದ್ರ ಮುಂದೆ ನಿಲ್ಲಿಸ್ಕೊಂಡು ಪಾರ್ಟ್ಸನ್ನು ಯಾವುದೇ ಪ್ಲಾಸ್ಟಿಕ್ ಅಂತ ಬರ್ಕೊಂಡು ಹೋಗ್ತಾ ಇದ್ರೆ ಮೋರ್ ದೆನ್ 80% ಬರ್ತಾ ಇರುತ್ತೆ. ಅದೆಲ್ಲ ಹೇಗೆ ಮ್ಯಾನುಫ್ಯಾಕ್ಚರ್ ಆಯಿತು, ಎಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು, ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಡಿಸೈನು, ಡೆವಲಪ್ಮೆಂಟು,